ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ನಮ್ಮ ಕೈಯಲ್ಲಿರೋ ಟ್ಯಾನ್ನ ರಿಮೂವ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನೀವು ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಮೆನಿಕ್ಯೂರು ಇಲ್ಲ ಪೆಡಿಕ್ಯೂರ್ ಮಾಡಿಸ್ಕೊತೀರಾ. ಬಟ್ ನೀವು ಇವತ್ತು ನಾನು ತೋರಿಸೋ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಇನ್ಮೇಲೆ ಯಾವತ್ತೂ ಪಾರ್ಲರಿಗೆ ನೀವು ಹೋಗಲ್ಲ, ಯಾವತ್ತೂ ಅಷ್ಟೊಂದು ಕಾಸ್ಟ್ಲಿ 1000 ಅದನ್ನೆಲ್ಲ ನಿಜ ಖರ್ಚು ಮಾಡಲ್ಲ. ಸೊ ಈ ಸ್ಕಿನ್ ಕೇರ್ ರುಟೀನ್ ಇಲ್ಲ ಮೆನಿಕ್ಯೂರ್ ಅಂತಲೂ ಕರಿಬೋದು. ಇದನ್ನು ನೀವು ಮನೆಯಲ್ಲೇ ಫಾಲೋ ಮಾಡ್ಬೋದು ವಿತ್ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಐಟಮ್ಸ್ನ ಯೂಸ್ ಮಾಡಿ ನೀವು ಮಾಡ್ಬೋದು. ಇದು ಕಾಲೇಜಿಗೆ ಹೋಗೋರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ವರ್ಕಿಂಗ್ ವುಮೆನ್ಸ್ ಆದರೆ ನಂಗೆ ಟೈಮ್ ಇರಲ್ಲ ಅಂತ ಅನ್ನೋರು ಪಾರ್ಲರಿಗೆ ಯೂಶ್ವಲಿ ಹೋಗ್ತಾರೆ. ಬಟ್ ನಾನು ಇವತ್ತು ನಿಮಗೆ ತೋರಿಸೋ ಸ್ಟೆಪ್ಪು ತುಂಬ ಈಸಿ ಆ್ಯಂಡ್ ತುಂಬ ಸಿಂಪಲ್. ನೀವು ಪಾರ್ಲರಿಗೆ ಹೋಗಿ ಏನು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದಕ್ಕಿಂತ ಕಮ್ಮಿ ಟೈಮಲ್ಲಿ ನೀವು ಈ ಮೆನಿಕ್ಯೂರ್ ಸ್ಟೆಪ್ಸ್ನ ಮನೆಯಲ್ಲೇ ಫಾಲೋ ಮಾಡ್ಬೋದು. ಆಮೇಲೆ ನಾನು ಯೂಸ್ ಮಾಡ್ತಿರೋ ಸ್ಟೆಪ್ಸ್ ಎಲ್ಲ ತುಂಬ ಸಿಂಪಲ್. ಆಮೇಲೆ ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಎಲ್ಲ ಮನೆಯಲ್ಲೇ ಅವೈಲಬಲ್ ಇರೋವಂಥ ಇಂಗ್ರೀಡಿಯೆಂಟ್ಸ್. ಯಾವುದೂ ತೀರಾ ಕೆಮಿಕಲ್ ಆಗಿರೋದು ಇಲ್ಲ ನಾನು ಇದಕ್ಕೋಸ್ಕರ ಅಂತಲೇ ಬೈ ಮಾಡಬೇಕು ಆಮೇಲೆ ಯೂಸೇ ಆಗಲ್ಲ ಅನ್ನೋ ಥರ ಎಲ್ಲ ಯಾವುದೂ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತಿಲ್ಲ. ಇದೆಲ್ಲ ಮನೆಯಲ್ಲೇ ರೆಡಿಲಿ ಅವೈಲಬಲ್ ಪ್ರಾಡಕ್ಟ್ಸ್ ಕೂಡ, ಮತ್ತು ಯಾವುದೇ ಕೆಮಿಕಲ್ ಇಲ್ದಲೇ ಇರೋ ಪ್ರಾಡಕ್ಟ್ಸು. ಆಮೇಲೆ ತುಂಬ ಈಸಿ ಆ್ಯಂಡ್ ಸಿಂಪಲ್ ಸ್ಟೆಪ್ಸ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಅಪ್ಲೋಡ್ ಮಾಡ್ತಿರೋ ವೀಡಿಯೋಸ್ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಶೇರ್ ಆ್ಯಂಡ್ ಕಮೆಂಟ್. ಬನ್ನಿ ಹಾಗಾದರೆ ನೋಡೋಣ ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ನಾವು ನಮ್ಮ ಕೈಯಲ್ಲಿರೋ ಟ್ಯಾನ್ನೆಲ್ಲ ರಿಮೂವ್ ಮಾಡೋದಕ್ಕೆ. ನೀವು ನಾನು ತೋರಿಸೋ ಸ್ಟೆಪ್ನ ಅಟ್ಲೀಸ್ಟ್ 15 ಡೇಸ್ ಒನ್ಸು ಫಾಲೋ ಮಾಡಿ. ಬಿಕಾಸ್ ನಮ್ಮ ಸ್ಕಿನ್ ಅಂದರೆ ಬರೀ ಫೇಸ್ ಅಷ್ಟೇ ಅಲ್ಲ, ನಾವು ಫೇಸಿಗೆ ಎಷ್ಟು ಮಾಯಿಶ್ಚರ್ ಮಾಡ್ತೀವಿ, ಫೇಸನ್ನ ಎಷ್ಟು ಕೇರ್ ಮಾಡ್ತೀವಿ ಅಷ್ಟೇ ನಮ್ಮ ಕೈ ಕಾಲುಗಳನ್ನ ಕೂಡ ಕೇರ್ ಮಾಡಬೇಕು. ಆಲ್ರೆಡಿ ನಾನೊಂದು ಪೆಡಿಕ್ಯೂರ್ ಮತ್ತು ಮೆನಿಕ್ಯೂರ್ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋ ತೋರಿಸಿದ್ದೀನಿ. ಬಟ್ ಇವತ್ತು ನಾನು ಸ್ಪೆಸಿಫಿಕ್ಕಾಗಿ ಮೆನಿಕ್ಯೂರ್ ವಿಡಿಯೋ ಮಾತ್ರ ತೋರಿಸ್ತಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಬಿಗಿನ್. ಮೊದಲು ಸ್ವಲ್ಪ ಬಿಸಿನೀರನ್ನ ತೊಗೊಳ್ಳೋಣ. ಇದು ಲೂಕ್ವಾರ್ಮ್ ವಾಟರ್, ಅಷ್ಟೊಂದು ಸುಡ್ತಾ ಇಲ್ಲ, ಸ್ವಲ್ಪ ಬೆಚ್ಚಗಿದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಶಾಂಪು, ನೀವು ರೆಗ್ಯುಲರಾಗಿ ಯಾವ ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪೂನ ಬಳಸ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡಿ. ಶಾಂಪು ಮತ್ತು ಸಾಲ್ಟ್ ಡಿಸಾಲ್ವ್ ಆದಮೇಲೆ ನಮ್ಮ ಕೈಗಳನ್ನ ಇಂಡಿವಿಜುವಲ್ ಆಗಿ ಅದಕ್ಕೆ ಸೋಪ್ ಮಾಡಿ ಒಂದು ಕೈನ ಯೂಸ್ ಮಾಡಿ ಇನ್ನೊಂದು ಕೈನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೇಲ್ಸನ್ನು ಕೂಡ ಮರಿಬೇಡಿ. ಕೈ ವಾಶ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ನೇಲ್ಸನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಥರ ಮಾಡೋದ್ರಿಂದ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಕ್ಲೀನ್ ಮಾಡ್ಕೊಂಡ ನಂತರ 2 to 3 ಮಿನಿಟ್ಸ್ ಎರಡೂ ಕೈಗಳನ್ನ ಆ ನೀರಲ್ಲಿ ಸೋಕ್ ಮಾಡಿ. ಇವಾಗ ಯಾವ ಥರ ಸ್ಕ್ರಬ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲಿಗೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನ್ ಆಫ್ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಇದಕ್ಕೆ ಹಾಲನ್ನು ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹಾಲನ್ನ ಯೂಸ್ ಮಾಡಿ ಅದನ್ನ ಪೇಸ್ಟಾಗಿ ಮಾಡ್ಕೊಳ್ಳಿ. ಪೇಸ್ಟ್ ರೆಡಿ ಆದಮೇಲೆ ಇದನ್ನು ಎರಡೂ ಕೈಗೆ ನೀಟಾಗಿ ಹಚ್ಚಿ ಸ್ಕ್ರಬ್ ಮಾಡಿ. ಈ ಥರ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ನೇಲ್ಸನ್ನು ಇಗ್ನೋರ್ ಮಾಡಬೇಡಿ. ನೇಲ್ಸಿಗೂ ಇದನ್ನ ಹಚ್ಚಿ ಸಾಫ್ಟಾಗಿ ಮಸಾಜ್ ಮಾಡಿ. ಕಡಲೆ ಹಿಟ್ಟು ಹಾಲನ್ನು ಯೂಸ್ ಮಾಡ್ತಿರೋದ್ರಿಂದ ಇದು ನಮಗೆ ಸ್ಕ್ರಬ್ ಮಾಡಿ ಡೆಡ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ ಕೈನ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ಯಾಕನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಅರಿಶಿಣ ಹಾಗೂ ಇದನ್ನು ಮಿಕ್ಸ್ ಮಾಡೋದಕ್ಕೆ ಹಾಲನ್ನ ಯೂಸ್ ಮಾಡ್ಕೊಳ್ಳಿ. ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಹಾಲನ್ನ ಯೂಸ್ ಮಾಡ್ಕೊಳ್ಳಿ. ಇದು ಪೇಸ್ಟ್ ಫಾರ್ಮ್ ಆಗಿ ನಮಗೆ ಬರಬೇಕು.
ಫಸ್ಟ್ ಸ್ಟೆಪ್ಪು ನಮಗೆ ಡೆಡ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ, ಈ ಪ್ಯಾಕು ನಮಗೆ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅಕ್ಕಿ ಹಿಟ್ಟು ಟ್ಯಾನ್ ರಿಮೂವಲ್ಲಿಗೆ ಒಂದು ತುಂಬ ಇಂಪಾರ್ಟೆಂಟ್ ಮತ್ತು ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಟರ್ಮರಿಕ್ ಕೂಡ ಯೂಸ್ ಮಾಡ್ತಿದ್ದೀನಿ, ಹಾಗೆ ಮಿಲ್ಕ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ 3 ಇಂಗ್ರೀಡಿಯೆಂಟ್ ಮಿಕ್ಸ್ ಆಗಿ ನಮಗೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಇದನ್ನು 2 ಕೈಗಳಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಎರಡೂ ಕೈಗಳಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೀವು ಏನಾದ್ರು ಬ್ಯಾಂಗಲ್ಸು, ರಿಂಗು ಅವೆಲ್ಲ ಹಾಕಿದರೆ ರಿಮೂವ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಇಲ್ಲಿ ರಿಮೂವ್ ಮಾಡಿಲ್ಲ, ಬಟ್ ನಿಮಗೆ ಅದು ಕಂಫರ್ಟಬಲ್ ಇಲ್ಲ ಅಂದರೆ ನೀವು ರಿಮೂವ್ ಮಾಡಿ ಹಚ್ಕೊಂಡ್ರು ಒಳ್ಳೆಯದನ್ನೇ. ಈ ಪ್ಯಾಕನ್ನು ನೀವು 10 to 15 ಮಿನಿಟ್ಸ್ ಅದು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬಿಟ್ಟು ಲೂಕ್ ವಾರ್ಮ್ ವಾಟರಲ್ಲಿ ವಾಶ್ ಮಾಡಿ. ನಂತರ 3rd ಸ್ಟೆಪ್ ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಮಾಯ್ಶ್ಚರೈಸರ್. ನೀವು ರೆಗ್ಯುಲರಾಗಿ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ ಅದನ್ನು ಯೂಸ್ ಮಾಡಿ ನೀವು ನಿಮ್ಮ ಕೈಗಳನ್ನ ಮಾಯ್ಶ್ಚರೈಸ್ ಮಾಡ್ಕೋಬೋದು. ಈ 3 ಸ್ಟೆಪ್ಸು ನೀವು 15 ಡೇಸ್ ಒನ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಕೈಯಲ್ಲಿರೋ ಟ್ಯಾನ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಇದ್ರ ಜೊತೆ ನಿಮ್ಮ ಡೆಡ್ ಸೆಲ್ಸ್ ಕೂಡ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ನಾನು ನನ್ನ ಸ್ಕಿನ್ನೆಲ್ಲ ಕೇರ್ ಮಾಡಿದೆ, ಯಾವ ಥರ ಮೆನಿಕ್ಯೂರ್ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಅಂತ. ನಿಮಗೆ ಫಸ್ಟ್ ಟೈಮ್ ಟ್ರೈ ಮಾಡ್ದಾಗಿಂದಲೇ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಸೊ ಇದನ್ನು 15 ಡೇಸ್ ಒನ್ಸ್ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಕೆಲವೊಬ್ಬರು ನನ್ನ ಕೈಯಲ್ಲಿ ತುಂಬ ಟ್ಯಾನ್ ಇದೆ ಅನ್ನೋರು ವೀಕ್ಲಿ ಒನ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ವೀಕ್ಲಿ ಒನ್ಸ್ ಟ್ರೈ ಮಾಡಿ, ಅದಕ್ಕೂ ಲೈಕ್ ಡೈಲಿ ಒನ್ಸ್ ಎಲ್ಲ ಬೇಡ. ವೀಕ್ಲಿ ಒನ್ಸ್ ನೀವು ಈ ಸ್ಟೆಪ್ನ ಟ್ರೈ ಮಾಡಿದರೆ ನಿಮಗೆ ರಿಸಲ್ಟ್ಸ್ ಬೇಗ ಸಿಗುತ್ತೆ. ಇದನ್ನ ನೀವು ರೆಗ್ಯುಲರಾಗಿ ಫಾಲೋ ಮಾಡಿ, ಇದರಿಂದ ತುಂಬ ಕೇರ್ ಆಗುತ್ತೆ, ನಿಮ್ಮ ಸ್ಕಿನ್ನಿಗೆ ತುಂಬ ಕೇರ್ ಸಿಗುತ್ತೆ. ಸೊ ಯಾವುದೇ ರೀತಿಯಾದ ಟ್ಯಾನ್, ತುಂಬ ಹಳೆ ಟ್ಯಾನು ಇಲ್ಲ ಕಲೆಗಳು ಇಲ್ಲ ಏನೋ ಒಂದಿದ್ರೂ ಡೆಫಿನೆಟ್ಲಿ ಇದೆಲ್ಲ ತುಂಬ ಈಸಿಯಾಗಿ ರಿಮೂವ್ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರೂ ಮನೆಯಲ್ಲೇ ಯಾವ ರೀತಿಯಾಗಿ ಸೆಲ್ಫ್ ಕೇರ್ ಮಾಡ್ಕೋಬೋದು ಅನ್ನೋದನ್ನ ನೀವು ತೋರಿಸ್ಕೊಡ್ಬೋದು. ಹಾಗೆ ನಿಮಗೆ ನನ್ನಿಂದ ಯಾವುದಾದ್ರು ರೀತಿಯಾದ ಸ್ಕಿನ್ ಕೇರ್ ಬೇಕು, ಹೇರ್ ಕೇರ್ ಬೇಕು, ಇಲ್ಲ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದು ಲಿಂಕ್ ಏನಾದರೂ ಬೇಕಾದರೆ ನೀವು ನನಗೆ ಕಮೆಂಟ್ಸಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.